ಕನ್ನಡ ಬಂಧುಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಯಾವುದೆಲ್ಲ ಹೂ ಗಿಡಗಳನ್ನು ನೆಟ್ಟಿದ್ದೀನಿ ಅಂತ ನೋಡೋಣ. ಇದು ಗೌರಿ ಗಿಡ, ಎಲ್ಲರಿಗೂ ಗೊತ್ತು. ಇದರಲ್ಲಿ ತುಂಬಾ ಕಲರ್ ಸಿಗುತ್ತೆ. ಮತ್ತು ಇದು ಗೊಂಚಲು ಬರುತ್ತೆ, ತುಂಬ ಚಿಕ್ಕದಿರುತ್ತೆ. ರೋಸ್ ತುಂಬಾ ಬರುತ್ತೆ. ಮತ್ತು ಇದು ಪನ್ನೀರ್ ರೋಸ್. ಪನ್ನೀರ್ ರೋಸಲ್ಲಿ 2 ಟೈಪ್ಸ್ ಇದೆ. ಒಂದು ಬೆಂಗಳೂರು ತಮಿಳ್ನಾಡು ಪನ್ನೀರ್ ರೋಸ್ ಮತ್ತು ಆಂಧ್ರ ಪನ್ನೀರ್ ರೋಸ್ ಅಂತ. ಇನ್ನೊಂದು ನಾಟಿ ಪನ್ನೀರ್ ರೋಸ್ ಅಂತ ಇದೆ. ಅದು ನೋಡಲಿಕ್ಕೆ ಬಂದು ಅಷ್ಟೊಂದು ಪರಿಮಳ ಇರುತ್ತೆ. ಹಾಗೆ ಅದು ನೋಡಲಿಕ್ಕೆ ಲೈಟ್ ಕಲರ್ ಆಗಿ ಇರುತ್ತೆ. ನಾರ್ಮಲ್ ರೋಸಿಗಿಂತ ಡಾರ್ಕ್ ಆಗಿರುತ್ತೆ, ಬಟ್ ಅದು ಲೈಟ್ ಕಲರ್ ಆಗಿರುತ್ತೆ. ಮತ್ತು ನೀವೀಗ ನೋಡ್ತಿರೋದು ಕಾಕಡ ಅಂದರೆ ಎಲ್ಲರಿಗೂ ಇಷ್ಟ ಅಂತ ನನಗೆ ಗೊತ್ತು. ಕಾಕಡ ತುಂಬಾ ಹೂ ಬಿಡುತ್ತೆ. ಅದು ಚಳಿಗಾಲದಲ್ಲಿ ಬಂದರೆ ಸಾಕು, ಕಾಕಡ ಹೂ ಆ ಗಿಡದಲ್ಲಿ ಹೂಗಳೇ ಇರುತ್ತೆ, ಅಷ್ಟೊಂದು ಕಾಣುತ್ತೆ. ಮತ್ತು ಕಾಸ್ಮೋಸ, ನಾನು ಇದು ಮೀಶೋದಿಂದ ತೊಗೊಂಡಿದ್ದು ಬೀಜ. ಅದರಲ್ಲಿ ಬಂದಿದ್ದು ಒಂದೇ ಒಂದು ಗಿಡ. ನೆಕ್ಸ್ಟ್ ಬಂದು ಕೃಷ್ಣ ಹೂ ಅಂತ ಹೇಳ್ತಾರೆ. ಈ ಹೂ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ದೊಡ್ಡದಾಗಿ. ಮತ್ತು ಇಂಪೇಷನ್ಸ್, ಇದು ಮಲೆನಾಡಿನಲ್ಲೆಲ್ಲ ತುಂಬ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಇದು ಸರ್ವೈವ್ ಆಗಲ್ಲ, ಅದು ಏನಕ್ಕಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.